ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀತರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾಳೆ ಬಂದು ಕೃಷ್ಣಾಷ್ಟಮಿ ಇರೋದ್ರಿಂದ ಖಂಡಿತವಾಗ್ಲೂ ಕೃಷ್ಣನ ಕಥೆನ ಒಮ್ಮೆಯಾದರೂ ನೀವು ಕೇಳಲೇಬೇಕಾಗುತ್ತದೆ. ಯಾಕಂದರೆ ನಾವು ಮಾಡಿರೋಂಥ ಪಾಪಕರ್ಮಗಳೆಲ್ಲ ಹೋಗಿ ನಮಗೆ ಕೃಷ್ಣನ ಜನ್ಮ ರಹಸ್ಯದ ಬಗ್ಗೆ ಒಂದಿಷ್ಟು ಕಥೆನ ಪುಟ್ಟದಾಗಿ ನಾವು ತಿಳ್ಕೊಂಡು ಅದರ ಆಚರಣೆನ ನಾವು ಮಾಡಿ ಅವತ್ತಿನ ದಿನ ಇಂಥ ವಸ್ತುಗಳನ್ನ ಮನೆಗೆ ತರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಗೆ ಕೃಷ್ಣನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಅಂತಂದರೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಧರ್ಮ ಅನ್ನೋದು ಯಾವಾಗಲೂ ನಮ್ಮ ಜೊತೆಯಾಗಿ ಇದ್ದಾಗ ನಾವು ಮಾಡಿದಂಥ ಪಾಪಕರ್ಮಗಳು ಅದು ನಿವಾರಣೆ ಆಗೋದಕ್ಕೆ ಯಾವಾಗಲೂ ಅಷ್ಟೇ ಕೃಷ್ಣನ ನಾವು ಸಂದೇಶಗಳನ್ನ ಅಥವಾ ಕೃಷ್ಣ ಹುಟ್ಟಿ ಬಂದ ಆದಿ ಮತ್ತು ರೀತಿ ನೀತಿಗಳನ್ನ ನಾವು ಅರ್ಥ ಮಾಡಿಕೊಂಡು ಅವತ್ತಿನ ದಿನ ನಾವು ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋ ಅಂಥ ಎಷ್ಟೋ ಪಾಪಕರ್ಮಗಳು ನಿವಾರಣೆ ಆಗಿ ಶ್ರೀಕೃಷ್ಣನ ಅನುಗ್ರಹ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ನಮ್ಮ ಮನೆಗೆ ವಿಶೇಷವಾಗಿ ಅದೃಷ್ಟ ಬರಬೇಕು ಅಂತಂದರೆ ನಾವು ನಾಳೆ ದಿನ ಈ ರೀತಿ ಸೇವೆಗಳನ್ನ ಮಾಡಬೇಕಾಗುತ್ತೆ ಮತ್ತು ಇಂಥ ರೀತಿಯ ವಸ್ತುಗಳನ್ನ ನಾವು ಮನೆಗೆ ತರಬೇಕಾಗುತ್ತೆ. ನೋಡಿ, ಕೃಷ್ಣ ಜನ್ಮಾಷ್ಟಮಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಕೃಷ್ಣಾವತಾರದ ನೆನಪಿಗಾಗಿ ಅಥವಾ ಶ್ರೀಕೃಷ್ಣನ ಜನ್ಮ ಸ್ಮರಣಾರ್ಥ ಆಚರಿಸುವ ಹಬ್ಬವಾಗಿದೆ. ಹಲವಾರು ಕಡೆ ವಿವಿಧ ಹೆಸರುಗಳಿಂದ ಜನ್ಮಾಷ್ಟಮಿಯು ಪ್ರಸಿದ್ಧಿ ಪಡೆದಿದೆ. ಕೃಷ್ಣ ಜನಿಸಿದ ಈ ಶುಭ ದಿನವನ್ನು ಗೋಕುಲಾಷ್ಟಮಿ ಎಂದು ಕರೆಯಲಾಗುತ್ತದೆ. ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕಾಲಾಷ್ಟಮಿ ಎಂದು, ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರ ದಿನ ಆಚರಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯು ಶ್ರೀಕೃಷ್ಣನ ಜನ್ಮದಿನವಾಗಿದೆ. ವಿವಾಹದ ಆನಂತರದ ಮದುವೆಯ ರಾಜನಾದ ಕಂಸ ತನ್ನ ತಂಗಿ ದೇವಕಿಯ ವಿವಾಹದ ಆನಂತರದ ಮೆರವಣಿಗೆಯಲ್ಲಿ ಸಾಗುತ್ತಿರುವ ಸಂದರ್ಭದಲ್ಲಿ ಇವಳ 8ನೇ ಮಗನಿಂದ ನಿನಗೆ ಮರಣ ಬರಲಿದೆ ಎಂಬ ಅಶರೀರವಾಣಿಯೊಂದು ಕೇಳಿಸುತ್ತದೆ. ಇದರಿಂದ ಭಯಭೀತಗೊಂಡ ಕಂಸ ತಂಗಿ ಭಾವರನ್ನೇ ಕೊಲ್ಲಲು ಧಾವಿಸಿದಾಗ ದೇವಕಿ ಅಣ್ಣನ ಬಳಿ ಪತಿಯ ಜೀವ ಭಿಕ್ಷೆ ಬೇಡುತ್ತಾಳೆ. ಈ ಸಂದರ್ಭದಲ್ಲಿ ದೇವಕಿ ಜನಿಸಿದ ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇನೆ, ಆದರೆ ನನ್ನ ಪತಿಯನ್ನು ಬಿಟ್ಟು ಬಿಡು ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾಳೆ. ಆಗ ದುರುಳನಾದ ಕಂಸನು ಅವರನ್ನು ಕಾರಾಗೃಹಕ್ಕೆ ತಳ್ಳುತ್ತಾನೆ. ತದನಂತರದಲ್ಲಿ ಆತನು ಜನಿಸಿದ 7 ಮಕ್ಕಳನ್ನು ಕೊಂದದ್ದರಿಂದ ಆತನ ಪಾಪದ ಕೊಡವು ತುಂಬಿ ತುಳುಕುತ್ತಿರುತ್ತದೆ. ಈ ಸಂದರ್ಭದಲ್ಲಿ ದೇವಕಿಯು 8ನೇ ಮಗುವಿಗೆ ಜನ್ಮ ನೀಡುತ್ತಾಳೆ. ಮೊದಲೇ ಕೇಳಿಬಂದ ಅಶರೀರದ ವಾಣಿಯಂತೆ ವಸುದೇವನು ತನಗೆ ಜನಿಸಿದ ಗಂಡು ಮಗುವನ್ನು ಯಶೋದೆಯ ಬಳಿ ಇಟ್ಟು ಯಶೋದೆಯ ಬಳಿ ಇರುವ ಹೆಣ್ಣು ಮಗುವನ್ನು ಕಾರಾಗೃಹಕ್ಕೆ ಕರೆತಂದು ದೇವಕಿಯ ಬಳಿ ಮಲಗಿಸುತ್ತಾನೆ. ಮಗು ಜನಿಸಿದ ವಿವರ ಕೇಳಿ ಕಂಸ ಓಡೋಡಿ ಬರುತ್ತಾನೆ. ಹಸುಗೂಸನ್ನು ಕೊಲ್ಲಲು ಬಂಡೆಗೆ ಅಪ್ಪಳಿಸಿದಾಗ ಆ ಕೂಸು ಆಕಾಶಕ್ಕೆ ನೆಗೆದು ವಿಷ್ಣುವಿನ ಸಹಾಯಕಿ ಯೋಗಮಾಯೆಯ ರೂಪ ತಳೆದು ನಿನ್ನನ್ನು ಸಂಹರಿಸುವ ಶಿಶು ಜನ್ಮವೆತ್ತಿ ಬೆಳೆಯುತ್ತಿದೆ ಎಂದು ಹೇಳಿ ಮಾಯವಾದಳು. ಇದನ್ನು ಕೇಳಿದ ಕಂಸನು ಭಯಭೀತನಾಗುತ್ತಾನೆ. ಹರಿಯು ಜನಿಸಿದ ಈ ಶುಭಗಳಿಗೆಯೇ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಇಂಥ ನಂದಗೋಕುಲದಲ್ಲಿ ನಂದರಾಜನ ಮನೆಯಲ್ಲಿ ಆ ಹಸುಗೂಸು ಬೆಳೆಯುತ್ತಿರುತ್ತದೆ. ಕಂಸನು ಹರಿಯನು ಅರಣಗೈಯಲು ಬಗೆಯ ಪ್ರಯತ್ನ ಮಾಡಿದರೂ ಆತನ ಯಾವ ಪ್ರಯತ್ನವೂ ಸಫಲವಾಗುವುದಿಲ್ಲ. ಮುರಾರಿಯ ಬಾಲಲೀಲೆಗಳನ್ನು ವಿವರಿಸಲು ಪುಟಗಳು ಸಾಲದು. ಕೃಷ್ಣನು ಹಲವು ರೀತಿಯಲ್ಲಿ ತನ್ನ ಬಾಲಲೀಲೆಗಳನ್ನು ತೋರಿಸುತ್ತಾ ಬೆಳೆಯುತ್ತಾನೆ. ಕೊನೆಗೆ ಈತನೇ ತನ್ನ ಮಾವನಾದ ಕಂಸನನ್ನು ವಧಿಸುತ್ತಾನೆ. ಅಷ್ಟಮಿಯಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಿಂದು ಶುಚಿಭೂತನಾಗಿ ತಳಿರು ತೋರಣ ಸಾರಣಾದಿಗಳಿಂದ ಮನೆಯ
ಮನೆಯನ್ನು ಸಿಂಗರಿಸಿ ವ್ರತ ಸಂಕಲ್ಪ ಮಾಡಿ ಶ್ರೀಕೃಷ್ಣನ ಕಥಾಶ್ರವಣ ಮಾಡಿ ರಾತ್ರಿ ವಿಶೇಷ ಪೂಜೆ ಸಲ್ಲಿಸುವುದು ಈ ಹಬ್ಬದ ವೈಶಿಷ್ಟ್ಯವಾಗಿದೆ. ಉಡುಪಿ, ಮಥುರಾ, ವೃಂದಾವನ ಮುಂತಾದೆಡೆಗಳಲ್ಲಿ ಕೃಷ್ಣನ ಮೂರ್ತಿಯನ್ನು ಉಯ್ಯಾಲೆಯಲ್ಲಿಟ್ಟು ಲಾಲಿ ಹಾಡಿ ತೂಗಲಾಗುವುದು. ಆನಂತರ ಕೃಷ್ಣನ ಜನ್ಮೋತ್ಸವವನ್ನು ಆಚರಿಸಿ ನಾಮಕರಣ, ಪೂಜೆ, ನೈವೇದ್ಯ, ಭಜನೆ ಮೊದಲಾದ ಕಾರ್ಯಕ್ರಮಗಳು ನಡೆಯುತ್ತದೆ. ಬೃಂದಾವನದಲ್ಲಿ ಇಂದಿಗೂ ಕೂಡ ಅಂದಿನ ಗೋಪಿಯರು ವರ್ತುಲಾಕಾರದಲ್ಲಿ ನರ್ತಿಸಿದಂತೆ ಹೆಣ್ಣು ಮಕ್ಕಳು ಶ್ರೀಕೃಷ್ಣನ ಮೂರ್ತಿಯ ಸುತ್ತಲೂ ಸುತ್ತುಗಟ್ಟಿ ನರ್ತಿಸುವುದು ಕಾಣಸಿಗುತ್ತದೆ. ಹೀಗೆ ಜೀವನದ ಕಲುಷಿತ ಕಳರಾತ್ರಿಯಲ್ಲಿ ಎಲ್ಲರನ್ನೂ ಪವಿತ್ರಾತ್ಮನಾಗಿ ಮಾಡುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರತದ ಎಲ್ಲ ಭಾಗಗಳಲ್ಲೂ ಆಚರಿಸಲ್ಪಡುವ ಜನಪ್ರಿಯ ಹಬ್ಬವಾಗಿದೆ. ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಮನೆಗೆ ಮುಖ್ಯವಾಗಿ ನಾವು ಮನೆಗೆ ಎಂಟ್ರೆನ್ಸ್ ಅಂದರೆ ನಾವು ಶ್ರೀಕೃಷ್ಣ ಆಚರಣೆ ಮಾಡೋ ಅಂಥ ಹಬ್ಬದಲ್ಲಿ ನಾವು ಮೊದಲಿಗೆ ಬಾಗಿಲಿಗೆ ಶ್ರೀಕೃಷ್ಣ ಹೆಜ್ಜೆ ಇಟ್ಟು ಬರೋವಂತೆ ರಂಗೋಲಿಗಳನ್ನ ಖಂಡಿತವಾಗ್ಲೂ ಹಾಕಬೇಕಾಗುತ್ತೆ. ಅದಾದಮೇಲೆ ನಾವು ಅವತ್ತಿನ ದಿನ ಮುಖ್ಯವಾಗಿ ನಾವು ಈ ದಾನ ಮಾಡಿದ್ದೆ ಆದರೆ ಶ್ರೀಕೃಷ್ಣನಿಗೆ ತುಂಬ ಇಷ್ಟ ಆಗುತ್ತೆ. ಏನಪ್ಪ ಅದು ಅಂತಂದರೆ, ನೀವು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಚೆನ್ನಾಗಿರಬೇಕು, ಮಕ್ಕಳ ಬಾಂಧವ್ಯ ಚೆನ್ನಾಗಿರಬೇಕು, ನಮ್ಮ ಕುಟುಂಬದಲ್ಲಿ ನಾವು ಯಾವಾಗಲೂ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂದರೆ ನಾಳೆ ದಿನ ನಿಮ್ಮ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಕೃಷ್ಣನ ದೇವಸ್ಥಾನದಲ್ಲಿ ನೀವು ಕೃಷ್ಣನಿಗೆ ಇಷ್ಟ ಆಗೋವಂಥ ತುಳಸಿ ಗಿಡಗಳನ್ನ ನಾಳೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿರೋವಂಥ ಎಷ್ಟೋ ಪಾಪಕರ್ಮಗಳು ನಿವಾರಣೆ ಆಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾಯಿದ್ರೆ, ಮನಸ್ತಾಪ ಆಗ್ತಾಯಿದ್ರೆ, ಕಿತ್ತಾಟ ಆಗ್ತಾಯಿದ್ರೆ ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ನಾಳೆ ದಿನ ನೀವು ತುಳಸಿ ಗಿಡಗಳನ್ನ ದಾನವಾಗಿ ಕೊಡಬೇಕಾಗುತ್ತೆ. ಅಂದರೆ ನೀವು ನಾಳೆ ನಿಮ್ಮ ಮನೆಯಲ್ಲಿ ಕೃಷ್ಣನ ಪೂಜೆ ಎಲ್ಲ ಮಾಡಿದ ನಂತರ ನೀವು ಬಂದ ಅತಿಥಿಗಳಿಗೆ ಅಥವಾ ಮುತ್ತೈದೆಯರಿಗೆ ನೀವು ತುಳಸಿ ಗಿಡನ ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ, ಜ್ಞಾನಾಭಿವೃದ್ಧಿ ಆಗುತ್ತೆ ಮತ್ತು ಮನೆಯಲ್ಲಿ ಇರೋವಂಥ ಕುಟುಂಬದ ಸದಸ್ಯರ ಜೊತೆ ಅನ್ಯೋನ್ಯತೆ ಅನ್ನೋದು ಖಂಡಿತವಾಗ್ಲೂ ಸಿದ್ಧಿ ಆಗುತ್ತೆ. ಅದರಲ್ಲೂ ನಾಳೆ ದಿನ ನೀವು ಯಾರಿಗಾದ್ರೂ ಮೊಸರು ಮತ್ತು ಅವಲಕ್ಕಿನ ದಾನವಾಗಿ ಕೊಡೋದು ಅಂದರೆ ಮೊಸರು ಅವಲಕ್ಕಿ ಅಂತ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ಅದನ್ನು ನೀವು ನಾಳೆ ದಿನ ದಾನವಾಗಿ ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ಕೃಷ್ಣನ ಕೃಪೆಗೆ ಪಾತ್ರರಾಗ್ತೀರಾ. ಅಕಸ್ಮಾತ್ ನಿಮಗೆ ಮೊಸರು ಅವಲಕ್ಕಿ ಹಂಚೋಕ್ಕಾಗಲಿಲ್ಲ ಅಂದರೆ ಅವಲಕ್ಕಿಯಿಂದ ಮಾಡಿದಂತಹ ಯಾವುದಾದ್ರೂ ತಿನಿಸು ಇರ್ಬೋದು, ಅದನ್ನು ನೀವು ತುಪ್ಪದ ಅವಲಕ್ಕಿ ಅಂತ ಮಾಡ್ತಾರೆ, ಅದನ್ನು ನೀವು ನಾಳೆ ದಿನ ಹಂಚೋದ್ರಿಂದ ಖಂಡಿತವಾಗ್ಲೂ ಮನೇಲಿ ಯಾವತ್ತೂ ಬಡತನ ಅನ್ನೋದು ಬರೋದಿಲ್ಲ. ಅವಲಕ್ಕಿ ಅಂದರೆ ಶ್ರೀಕೃಷ್ಣನಿಗೆ ತುಂಬ ಇಷ್ಟ. ಅದರಲ್ಲೂ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಳೆ ದಿನ ಅವಲಕ್ಕಿನ ದಾನವಾಗಿ ಹಂಚಬೇಕಾಗುತ್ತೆ. ಅದರಲ್ಲೂ ನಿಮಗೆ ಯಾರಾದ್ರೂ ನಾಳೆ ದಿನ ಕೃಷ್ಣಾಷ್ಟಮಿ ಮಾಡೋ ದಿನ ಅಂಥ ಸಂದರ್ಭಗಳಲ್ಲಿ ನಿಮಗೆ ಯಾರಾದರೂ ಅವಲಕ್ಕಿಗೆ ಸಂಬಂಧಪಟ್ಟಂತಹ ನೈವೇದ್ಯನ ನಿಮಗೆ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಬೇಡ ಅಂತ ಹೇಳೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅವಲಕ್ಕಿಯಲ್ಲಿ ಕೃಷ್ಣ ಮತ್ತು ರಾಧೆ ಮಹಾಲಕ್ಷ್ಮಿ ಕೂಡ ಇರ್ತಾರೆ. ಯಾರು ಅವಲಕ್ಕಿನ ನೀವು ಬೇಡ ಅಂತೀರೋ ಲಕ್ಷ್ಮಿ ನಿಮ್ಮನ್ನು ಬಿಟ್ಟು ಹೊರ್ಟೋಗ್ತಾರೆ. ಅಂದರೆ ಬೇಡ ಅಂದರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರೋವಂಥ ಅದೃಷ್ಟ ಇದ್ದು ಕೂಡ ನೀವೇ ಬೇಡ ಅಂತ ಹೇಳೋ ಅಂಥ ಸಂದರ್ಭ ಬಂದಾಗ ಅದು ಮತ್ತೆ ಅವ್ರಿಗೆ ರಿಟರ್ನ್ ಆಗಿ ಹೊರ್ಟೋಗುತ್ತೆ. ಅದಕ್ಕೋಸ್ಕರ ನಾಳೆ ಯಾರಾದರೂ ನಿಮಗೆ ಅವಲಕ್ಕಿಯಿಂದ ಮಾಡಿದಂತಹ ನೈವೇದ್ಯ ಅಥವಾ ಚೂಡ ಇರ್ಬೋದು, ಅವಲಕ್ಕಿ ಕಡಲೆಪುರಿ ಇರ್ಬೋದು, ಅವಲಕ್ಕಿಯಿಂದ ಮಾಡಿದಂಥ ಯಾವುದೇ ತಿನಿಸುಗಳನ್ನ ನೀವು ನಾಳೆ ದಿನ ಕೃಷ್ಣನಿಗೆ ಇಟ್ಟು ನಿಮಗೆ ಯಾರಾದರೂ ಕೊಟ್ಟಿದ್ದೆ ಆದರೆ ಅದನ್ನು ಬೇಡ ಅಂದಲೇ ಸ್ವೀಕರಣೆ ನಿಮಗೆ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಬಾಕ್ಸ್ಗೆ ಹಾಕೊಂಬಂದು ಅದನ್ನು ನೀವು ತದನಂತರ ನಿಮಗೆ ಇಷ್ಟ ಆದರೆ ತಿನ್ಬೋದು, ಇಲ್ಲ ಅಂದರೆ ಹಸುವಿಗೆ ನೈವೇದ್ಯವಾಗಿ ನೀವು ಕೊಡ್ಬೋದು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಂದ್ಕೊಂಡಿರೋ ಅಂಥದ್ದೆಲ್ಲ ಸಿಗುತ್ತೆ. ಅದರ ಜೊತೆಗೆ ನೀವು ನಾಳೆ ದಿನ ಖಂಡಿತವಾಗ್ಲೂ ಮನೆಗೆ ನೀವು ಏನೂ ತರೋಕ್ಕಾಗಲಿಲ್ಲ ಅಂದರೂ ವೈಜಯಂತಿ ಮಾಲೆ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ. ಅದನ್ನು ನೀವು ತೊಗೊಂಬಂದು ನಾಳೆ ದಿನ ನೀವು ಪೂಜಾ ಕೊಠಡಿಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ ನೀವು ಅದನ್ನು ಜಪಕ್ಕೆ ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಎಷ್ಟೋ
ಎಷ್ಟೋ ದಿನದಿಂದ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಯಾಕಂದರೆ ವೈಜಯಂತಿ ಮಾಲೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರ್ತಾರೆ. ಆ ವೈಜಯಂತಿ ಮಾಲೆನ ನೀವು ತಂದು ಮನೆಯಲ್ಲಿ ಪೂಜೆಗೆ ಇಟ್ಟು ತದನಂತರ ನೀವು ಜಪತಪಗಳಿಗೆ ಬಳಸೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಮನೆಗೆ ಖಂಡಿತವಾಗ್ಲೂ ಇರುತ್ತೆ. ಯಾವಾಗಲೂ ಲಕ್ಷ್ಮಿ ಖುಷಿಯಿಂದ ಪ್ರಸನ್ನಳಾಗಿ ಮನೆಯಲ್ಲಿ ನೆಲೆಸೋದಕ್ಕೆ ಸಹಾಯ ಮಾಡುತ್ತೆ. ದುಡ್ಡು ಕಾಸಿನ ವ್ಯವಹಾರ ಏನಾದರೂ ನಿಮ್ಮ ಮನೆಯಲ್ಲಿ ನಿಂತೋಗಿದ್ರೆ ಆ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಈ ವೈಜಯಂತಿ ಮಾಲೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ವೈಜಯಂತಿ ಮಾಲೆನ ಅಂದರೆ ರಾಶಿಗೆ ತಕ್ಕಂತೆ ಅನುಗುಣವಾಗಿ ಧಾರಣೆ ಮಾಡೋದ್ರಿಂದ, ಕತ್ತಿಗೆ ಅಥವಾ ಮುಂಗೈಗೆ ನೀವು ಧಾರಣೆ ಮಾಡೋದ್ರಿಂದ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನೀವು ಸಾಧ್ಯವಾದಷ್ಟು ವೈಜಯಂತಿ ಮಾಲೆನ ಮನೆಗೆ ತರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದರಲ್ಲೂ ನೀವು ನಾಳೆ ದಿನ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತಹ ನವಿಲುಗರಿಗಳನ್ನ ನೀವು ತಂದು ಆ ನವಿಲುಗರಿಗಳನ್ನ ನೀವು ಮಕ್ಕಳು ಓದೋವಂಥ ಕೊಠಡಿಯ ಮುಂದೆ ಅಂದರೆ ಪುಸ್ತಕದ ರ್ಯಾಪರ್ ಒಳಗಡೆ ಇಟ್ಟು ನೀವು ಪೂಜೆ ಮಾಡಿದಂಥ ನವಿಲುಗರಿನ ಒಂದೆರಡನ್ನ ನೀವು ನವಿಲುಗರಿ ತುಂಡುಗಳನ್ನ ನೀವು ಬುಕ್ಕಲ್ಲಿ ಇಟ್ಟು ಕೊಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ, ಜ್ಞಾನಾಭಿವೃದ್ಧಿ ಎಲ್ಲ ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ಮಕ್ಕಳ ಕೈಯಾರೆ ನೀವು ಕೃಷ್ಣನಿಗೆ ಬೆಣ್ಣೆ ಅಥವಾ ತುಪ್ಪ ನೀವು ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ಶ್ರೇಷ್ಠತೆ ಅನ್ನೋದು ಆಗುತ್ತೆ. ಅದರಲ್ಲೂ ನಾಳೆ ದಿನ ನಿಮ್ಮ ಮಕ್ಕಳ ಕೈಯಾರೆ ನೀವು ತಂದಿರೋವಂಥ ಕೊಳಲು, ಶ್ರೀಕೃಷ್ಣ ಇಷ್ಟಪಡೋವಂಥ ಕೊಳಲಿನ ಒಳಗಡೆ ನೀವು ಸಕ್ಕರೆನ ತುಂಬಿಸಿ ಅದನ್ನು ನೀವು ದೇವಸ್ಥಾನದ ಮುಂಭಾಗಲುಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ನೀವು ಸಕ್ಕರೆ ತುಂಬಿದಂಥ ಕೊಳಲನ್ನ ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಿಹಿಯ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ. ಅದರಲ್ಲೂ ನಾಳೆ ದಿನ ಮುಖ್ಯವಾಗಿ ನೀವು ನಿಮ್ಮ ಮನೆಯ ಮುಂದೆ ಇರುವಂಥ ತುಳಸಿ ಗಿಡದ ಮುಂದೆ ನೀವು ತುಳಸಿ ಗಿಡಕ್ಕೆ ನೀವು ಸರ್ವಶ್ರೇಷ್ಠವಾದದ್ದು ಕಬ್ಬಿನ ರಸದ ಹಾಲನ್ನು ನೀವು ಇಟ್ಟು ಪೂಜೆ ಮಾಡಿ ಅದಕ್ಕೆ ನೀವು ಸ್ವಲ್ಪ ಹಾಲು, ಪನ್ನೀರು, ಮೊಸರು, ತುಪ್ಪ ಇದನ್ನೆಲ್ಲ ಹಾಕಿ ನೀವು ತುಳಸಿ ಗಿಡಕ್ಕೆ ನೀವು ನೈವೇದ್ಯವಾಗಿ ಇಟ್ಟು ಅಲ್ಲಿ ನೀವು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನಾಳೆ ದಿನ ಸಂಜೆ ಸಮಯದಲ್ಲಿ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಗಿಡದ ಮುಂದೆ ನೀವು ನಿಮ್ಮ ತಲೆಯಿಂದ ಹಿಡಿದು ಪಾದದವರೆಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದದ್ದು ಒಂದು ಹಳದಿ ದಾರನ ನೀವು ತಗೊಂಡು ಅದರದ್ದು ನಿಮ್ಮ ಅಳತೆಗೆ ಅಂದರೆ ನಿಮ್ಮ ಎತ್ತರಕ್ಕೆ ತಕ್ಕಂತೆ ಅದು ಹೊಂದ್ಕೊಳ್ಳುವಂಥ ಹಳದಿ ದಾರನ ನೀವು ತಗೊಂಡು ಅದನ್ನು ನೀವು ಪೂಜೆ ಮಾಡಿ, ಅಂದರೆ ಅದನ್ನು ಕಟ್ ಮಾಡಿ ಸ್ವಲ್ಪ ತುಳಸಿ ಮಣ್ಣನ್ನು ತೆಗೆದು ಅದರ ಒಳಗಡೆ ನೀವು ಆ ದಾರನ ಇಟ್ಟು ನಾಳೆ ದಿನ ನೀವು ಪೂಜೆ ಮಾಡಿ ಅದೇ ದಾರನ ನೀವು ಮತ್ತೆ ಮಾರನೇ ದಿನ ಮಂಗಳವಾರ ತೆಗೆದು ಅದನ್ನು ನೀವು ಒಂದು ವಿಶೇಷವಾಗಿ ಒಂದು ಹಳದಿ ಬಟ್ಟೆಗೆ ಅದನ್ನು ಕಟ್ಟಿ ಅಥವಾ ತುಳಸಿದು ಸ್ವಲ್ಪ ಮಣ್ಣನ್ನು ತಗೊಂಡು ಆ ಮಣ್ಣಿನ ಜೊತೆ ಹಳದಿ ದಾರನ ನೀವು ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ತುಳಸಿ ಮಣ್ಣನ್ನು ಹಾಕಿ ಅದಕ್ಕೆ ನೀವು ಹಳದಿ ದಾರನ ಕಟ್ಟಿ ನಿಮ್ಮ ಮನೆಯ ಕೇಂದ್ರ ಬಿಂದುವಾಗಿರುವಂಥ ಎಲ್ಲಾದರೂ ದುಡ್ಡಿಡುವಂಥ ಜಾಗದಲ್ಲಿ ಇಟ್ಟು ನೀವು ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇದ್ದರೂ ಖಂಡಿತವಾಗ್ಲೂ ನೆರವೇರೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಅಂದರೆ ನಾಳೆ ದಿನ ತುಳಸಿಯ ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಶತ್ರುಗಳ ಹೆಸರುಗಳು ಯಾವುದಾದ್ರೂ ಇದ್ದರೆ ಅದನ್ನು ನೀವು ಆ ತುಳಸಿಯ ಮಣ್ಣಿಂದು ಸ್ವಲ್ಪ ಜಾಗ ಮಾಡಿ ಅಲ್ಲಿ ನೀವು ಸ್ವಲ್ಪ ನಿಮ್ಮ ಶತ್ರುಗಳು ಯಾರ್ಯಾರಿದ್ದಾರೆ ಅವರ ಹೆಸರುಗಳನ್ನೆಲ್ಲ ಹೇಳ್ಕೊಂಡು ಆ ಮಣ್ಣಿಗೆ ನೀವು ಸ್ವಲ್ಪ ಕಬ್ಬಿನ ರಸನ ನೀವು ಸುರಿಯೋದ್ರಿಂದ ನಿಮ್ಮ ಶತ್ರುಗಳ ಕಾಟ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ಕೃಷ್ಣನಿಗೆ ಇಷ್ಟ ಆಗೋವಂಥ ಬೆಣ್ಣೆನ ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಕೃಷ್ಣನಿಗೆ ತುಂಬ ಖುಷಿಯಾಗುತ್ತೆ. ಎಲ್ಲ ಸರ್ವಶ್ರೇಷ್ಠ ದಾನಗಳಿಗಿಂತ ನಾಳೆ ನೀವು ತುಳಸಿನ ಖಂಡಿತವಾಗ್ಲೂ ನಿಮಗೆ ಸಾಧ್ಯವಾದಷ್ಟು ಒಂದು 9 ತುಳಸಿ ಗಿಡನ ದಾನವಾಗಿ ಕೊಡಿ, ಇಲ್ಲ ಒಂದು 11 ಜನಕ್ಕೆ
ನೀವು ತುಳಸಿ ಗಿಡನ ನಾಳೆ ದಾನವಾಗಿ ಕೊಡಿ. ಅದರಲ್ಲೂ ಮುಖ್ಯವಾಗಿ ರಾಮ ತುಳಸಿ, ಕೃಷ್ಣ ತುಳಸಿ, ಲಕ್ಷ್ಮೀ ತುಳಸಿ, 3 ತುಳಸಿ ಇದೆ. ಆ 3 ತುಳಸಿಗಳಲ್ಲಿ ನಿಮಗೆ 3 ತುಳಸಿಗಳನ್ನ ತಂದು ದಾನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ನಿಂತೋಗಿರೋಂಥ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಅದು ಸಕ್ಸಸ್ಗೆ ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಾಧ್ಯವಾದಷ್ಟು ನಾಳೆ ನಾನು ಹೇಳಿರೋಂಥ ಈ ಪುಟ್ಟ ಉಪಾಯಗಳನ್ನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.